ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸೋಯಾ ಚಂಕ್ಸ್ನ ಉಪಯೋಗಿಸಿ ಯಾವ ರೀತಿ ಒಂದು ರೈಸ್ ಬಾತ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಚಕ್ಕೆ, ಲವಂಗ, ಸೋಂಪು, ಸೋಯಾ ಚಂಕ್ಸು, ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಈರುಳ್ಳಿ, ಪಲಾವ್ ಎಲೆ, ಇದು ಹಸಿ ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಎಣ್ಣೆ, ತುಪ್ಪ, ಅಕ್ಕಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಸ್ಟವ್ ಹಚ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಪೂರ್ತಿ ತುಪ್ಪನೇ ಯೂಸ್ ಮಾಡ್ಬೋದು. ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ಮೇಲೆ ಇದಕ್ಕೆ 2 ಚಕ್ಕೆ, 2 ಇಂಚು ಚಕ್ಕೆ, 2 ಲವಂಗ, 2 ಏಲಕ್ಕಿ, 2 ಚಿಟಕಿ ಸೋಂಪು ಕಾಳು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳುವಾಗ ಸ್ವಲ್ಪ ದೂರ ನಿಂತ್ಕೊಳ್ಳಿ ಫ್ರೆಂಡ್ಸ್, ಇದು ಸಿಡಿಯೋ ಚಾನ್ಸಸ್ ಇರುತ್ತೆ ಲವಂಗ. ಇವಾಗ ಇದನ್ನೊಂದು 2 ಸೆಕೆಂಡ್ ಹಾಗೆ ಹುರ್ಕೋಬೇಕು ಫ್ರೆಂಡ್ಸ್. ಇದೆಲ್ಲ ಹಾಕ್ಕೊಳ್ಳುವಾಗ ನೀವು ಸಿಮ್ಮಲ್ಲಿ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಉದ್ದಕ್ಕೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಹಸಿ ಪಲಾವ್ ಎಲೆ. ಉದ್ದಕ್ಕೆ ಸೀಳ್ಕೊಂಡಿರೋಂಥ ಹಸಿಮೆಣ್ಸಿಕಾಯಿನ ಹಾಕ್ಕೊತಿದ್ದೀನಿ. 1 ಕಡ್ಡಿ ಕರಿಬೇವಿನ ಸೊಪ್ಪು, ಇದೆಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ. ಇದ್ರ ಜೊತೆಗೆ ಉದ್ದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ 1 ತೊಗೊಂಡಿದ್ದೀನಿ, ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ 70% ಹಸಿ ವಾಸನೆ ಹೋಗೋ ಥರ ಹುಡ್ಕೋಬೇಕಿದು. ಇವಾಗ ನೋಡಿ, ಇದು ಆಗ್ತಾ ಬಂದಿದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಳ್ಳುವಾಗ ಸಿಮ್ಮಲ್ಲಿರಲಿ. ನೋಡಿ ಫ್ರೆಂಡ್ಸ್, ಇದು ಆಗ್ತಾ ಬಂದಿದೆ. ಇವಾಗ ಇದಕ್ಕೆ ಸೋಯಾ ಚಂಕ್ಸ್, ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸೋಯಾ ಚಂಕ್ಸ್ನ ತಗೊಂಡು ಒಂದು 2-3 ಸಲ ನೀಟಾಗಿ ತೊಳೆದು ಅದನ್ನು 5 ನಿಮಿಷ ನೀರಲ್ಲಿ ನೆನೆಸಿ ನೀರು ಸೋಸಿ ಇಟ್ಕೊಂಡಿದ್ದೆ. ಇವಾಗ ಆಲೂಗೆಡ್ಡೆ 1 ತೊಗೊಂಡಿದ್ದೀನಿ, ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಆಲೂಗೆಡ್ಡೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ನಮ್ಮ ಮನೇಲಿ ಮಕ್ಕಳು ಆಲೂಗೆಡ್ಡೆ ಹಾಕಿದ್ರೆ ಇಷ್ಟಪಟ್ಟು ತಿನ್ನೋದ್ರಿಂದ ನಾನು ಒಂದು ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 1 ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಜಾಸ್ತಿ ಹಾಕ್ಕೊಬೇಡಿ, ಹುಳಿ ಜಾಸ್ತಿ ಆಗಿಬಿಡತ್ತೆ. 1 ಟೊಮೊಟೊ ಸಾಕಾಗತ್ತೆ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್, ಇದು ಖಾಲಿ ಧನಿಯಾ ಪುಡಿ, ಇದಕ್ಕೆ ಮತ್ತೆ ಬೇರೆ ಏನು ಹಾಕಿಲ್ಲ. ಇವಾಗ ಧನಿಯಾ ಪುಡಿ ಹಾಕಿದ್ಮೇಲೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಯಾವುದೇ ರೀತಿ ಮಸಾಲೆ ಐಟಮ್ಸ್ನ ಹಾಕುವಾಗ ನೀವು ಸಿಮ್ಮಲ್ಲಿ ಇಟ್ಕೋಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ನೀವು ಕೊತ್ತಂಬರಿ ಸೊಪ್ಪನ್ನ ಬೇಕಂದರೆ ಲಾಸ್ಟಿಗೂ ಹಾಕ್ಕೋಬೋದು. ನಾನಿವಾಗ ಇದು ವಿಸಲ್ ಹಾಕ್ಸೋದ್ರಿಂದ ಇದು ಫ್ಲೇವರ್ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಅಂತ ಇವಾಗಲೇ ಹಾಕ್ಕೊತಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಹುಳಿ ಟೊಮೊಟೊ ಯೂಸ್ ಮಾಡಿರೋದ್ರಿಂದ ಮೊಸರು ಜಾಸ್ತಿ ಹಾಕೋದು ಬೇಡ. ಈ ಟೈಮಲ್ಲಿ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನೀವು ಕಲ್ಲುಪ್ಪು ಹಾಕ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸೈಡಲ್ಲಿ ಎಣ್ಣೆ ಬಿಡೋ ಥರ ಆಗುತ್ತೆ, ಅಲ್ಲಿ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಏನು ಬೇಕಂದರೆ ಉರಿನ ನೀವು ಜಾಸ್ತಿಯಲ್ಲಿ ಇಟ್ಕೊಬೋದು, ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಇವಾಗ ಇದಾಗಿದೆ ಫ್ರೆಂಡ್ಸ್. ನಾನಿದು ನೈಟ್ ಟೈಮಿಗೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ 1.5 ಲೋಟದಷ್ಟು ತೊಗೊಂಡಿದ್ದೀನಿ ಅಕ್ಕಿನ. ಅದಕ್ಕೆ 3.5 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಮತ್ತು ಸೋಯಾ ಚಂಕ್ಸ್ ಇರೋದ್ರಿಂದ ಅದಕ್ಕೆ ಸ್ವಲ್ಪ ನೀರು ಒಂದು ಅರ್ಧ ಕಪ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ನಿಮಗೆ ತುಂಬ ಉದುರುದ್ರಾಗಬೇಕು ಅಂದರೆ ನೀವು 3 ಕಪ್ಪು ನೀರು ಸಾಕಾಗತ್ತೆ ಇದಕ್ಕೆ. ಇದು ಮಕ್ಕಳು ಲಂಚ್ ಬಾಕ್ಸಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಇದು ನೀವು ಯಾವಾಗ ನೈಟ್ ಹೊತ್ತು 1 ಟೈಮ್ಗೆಲ್ಲ ಸಾಂಬಾರು ಮಾಡಬೇಕು ಅನ್ನುವಾಗ ಇದು ಮಾಡ್ಕೊಬೋದು. ಇದಕ್ಕೆ ನಾನು 1 ಇಂಚು ಶುಂಠಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ. ಇದು ಆಲೂಗೆಡ್ಡೆ ಹಾಕಿರೋದ್ರಿಂದ ವಾಯು ಆಗಿರೋದ್ರಿಂದ ಇದಕ್ಕೆ ಶುಂಠಿ ಹಾಕ್ಕೊತಿದ್ದೀನಿ. ಇದು ಅಕ್ಕಿ, ಇದನ್ನು ನೆನೆಸಿಕ್ಕೊಂಡಿಲ್ಲ ನಾನು, ಇದು 5 ನಿಮಿಷ ಮೊದಲು ತೊಳೆದು ಎತ್ತಿಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿ. ಇದು ತಕ್ಷಣ ವಿಸಲ್ ಮುಚ್ಚಬಾರ್ದು, ಇದು 1 ನಿಮಿಷ ಇದು ನೀಟಾಗಿ ಕುದೀತಾ ಬರಬೇಕು. ಇದು ಕುದಿಯುವಾಗ ಇವಾಗ ಇದನ್ನು ವಿಸಲ್ ಹಾಕ್ತಾಯಿದ್ದೀನಿ. ಇದನ್ನು ಮುಚ್ಚಿ 2 ವಿಸಲ್ ತೆಗಿಬೇಕು ಫ್ರೆಂಡ್ಸ್. ಇದರಲ್ಲೇ ನೋಡಿ ಫ್ರೆಂಡ್ಸ್, ಇದು ಇವಾಗ 2 ವಿಸಲ್ ಆಗಿದೆ. ಇವಾಗ ಈ ಥರ ಬಂದಿದೆ ಫ್ರೆಂಡ್ಸ್. ಇದು ನಾವು ಹಸಿಮೆಣಸಿನ್ಕಾಯಿ ಎಲ್ಲ ಕಮ್ಮಿ ಹಾಕಿರೋದ್ರಿಂದ, ಇದು ಖಾರ ಕಮ್ಮಿ ಇರೋದ್ರಿಂದ ನಾನು ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ ರೀತಿ ರೆಸಿಪಿನ ನೋಡೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಪ್ಲೀಸ್ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.